ಅಪ್ಪಯ್ಯ ಬಾ ಅಪ್ಪಯ್ಯ, ಒಂದ್ ನೈಂಟಿ ಹಾಕುವಂತೆ. ಇದೇನಪ್ಪ ಎಷ್ಟು ದಿವಸ ಕುಡಿಯೋ ಕೂತ್ಕೊಳ್ಳಾಗ ಸಾಕಡಪ್ಪ, ಜಾಸ್ತಿ ಕುಡಿಬೇಡ ಅಂತ ಗ್ಲಾಸ್ ಕಿತ್ಕೊತಿದ್ರು. ಇವತ್ತು ಲೈಟ್ ಹಾಕುವಂತ ಕರೀತಾವ್ರೆ. ಕೂತ್ಕೋ ಅಪ್ಪಯ್ಯ ಕೂತ್ಕೋ. ಮಾದೇಶ ಅಪ್ಪಯ್ಯ ನಿನ್ನ ಹತ್ರ ಬಹಳ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಂದು ರಾಬಾ, ಇನ್ 90 ಹಾಕಿದ್ಮೇಲೆ 100 ಮ್ಯಾಟ್ರ್ ಹೇಳಿ ನಾನು ಕೇಳ್ತೀನಿ. ಇನ್ 90 ಹಾಕು. ಹಾಕಪ್ಪ ಹಾಕ. ಮಾತಾಡ್ಲಾ? ಹೇಳ್ತೀನಿ ಕೇಳು. ನಮ್ಮನೇಲಿ ದೀಪ ಹಚ್ಚಕ್ಕೆ ಯಾರಾದಿದ್ದಾರ? ಯಾರು ಇಲ್ಲ ತಾನೆ? ಹಂಗೆ ನಿಂಗೆ ಜ್ವರ ಬಂದ್ರೆ ಬಿಸಿನೀರ್ ಬಟ್ಟೆ ತಲೆಗಿಡಕ್ಕೆ ಯಾರಾದ್ರಿದಾರ? ಜ್ವರ ಬಂದಾಗ ಬಿಸಿನೀರ್ ಬಟ್ಟೆ ಇಟ್ರೆ ಹೊರ್ಗೋಗ್ಬಿಡ್ತಾರೆ. ತಣ್ಣೀರ್ ಬಟ್ಟೆ ಇಡೋದು ನಮಗ ಅದು ಗೊತ್ತಿಲ್ಲ ನೋಡು. ಅದೇಪ್ಪ, ಈಗ ನಿಂಗೆ ಜ್ವರ ಬಂದ್ರೆ ತಣ್ಣೀರ್ ಬಟ್ಟೆ ಇಡಕ್ಕೆ, ಸುಸ್ತಾದ್ರೆ ಕೈಕಾಲ್ ಒತ್ತಕ್ಕೆ ನಮ್ಮನೇಲಿ ಒಂದ್ ಎಣ್ಣೆ ತಾನೆ? ಮಾದೇಶ, ಅಯ್ಯೋ ನನ್ನ ಅಪ್ಪನೇ, ಹೊಟ್ಟೆ ಹುಟ್ಟಿದ ಮಕ್ಳೇ ಅಪ್ಪ ಅಪ್ಪನ ಬೀದಿಗೆ ತಳ್ಳೋ ಅಂತ ಈ ಕಾಲದಲ್ಲಿ ನನ್ಗೆ ಎಂತ ಚಿನ್ನಂತ ಮಕ್ಕಳು ಕೊಟ್ಟಿದ್ಯಪ್ಪ. ಎರಡೂ ಒಂದೊಂದು ರತ್ನಗಳು ಕೊಟ್ಬಿಟ್ಟೆ ಕಣಪ್ಪ, ಕೊಟ್ಬಿಟ್ಟೆ. ಕಮಣ ಏನಾಯ್ತು ಅಂತ ಸ್ವಲ್ಪ ದುಃಖದ ಕಣ್ಣೀರಲ್ಲ ಮಕ್ಳ, ಮತ್ತೆ ಆನಂದ ಬಾಷ್ಪ. ಓಹೋ ಓಹೋ, ಅದು ಸರಿ. ನೀವಿಬ್ರು ಕಂಡ್ರೀಸನ್ನ ಒಪ್ಕೊಂಡಿದ್ರೆ ತಾನೆ? ಅಯ್ಯೋ ಕಾಮಣ್ಣ, ಅದೆಲ್ಲ ಓಕೆ ಆಗೋಗಿದೆ. ನಮ್ಗೆ ನಿನ್ ನಿರ್ಧಾರ ಬೇಕಷ್ಟೇ. ಈಗ ನನ್ನ ನಿರ್ಧಾರನ ನಾನೇನು ರೆಡಿ, ಆದ್ರೆ ಒಂದ್ ಡೌಟ್ ರಾಮ. ಏನು ಅಂದ್ರೆ ಮದ್ವೆ ವಯಸ್ಸಿನ ಮಕ್ಳಿಟ್ಕೊಂಡು ಈ ವಯಸ್ಸಲ್ಲಿ ನನ್ಗೆ ಹೆಣ್ಣು ಕೇಳಕ್ ಹೋದ್ರೆ ನೋಡಿ ಜನ ಏನಂತಾರಪ್ಪ? ಜನ್ಮಕ್ಕಷ್ಟು ಬೆಂಕಿ ಹಾಕ, ಮಾನ ಮರ್ಯಾದೆ ಆಯ್ತಾ ನಿನಗೆ? ಎಂಟು ಕತ್ತೆ ವಯಸ್ಸಾಗಿದೆ ನಿನ್ಗೆ. ಊರ್ ಹೋಗೋ ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ಈ ವಯಸ್ಸಲ್ಲಿ ಮದ್ವೆ ಬೇರೆ ಕೇಳು ನಿನ್ಗೆ. ಹುಡುಕ್ ಮುಂಡೆ ನಗರ್ನಿ ಸರಿಯಾಗಿ ಹೇಳೋ. ಅಲ್ಲ ಕಣ, ನಾವ್ ಒಂದ್ ಡೌಟ್ ಏನ್ ಗೊತ್ತಾ? ನಮ್ ಶಿವರಾಮ್ ಅಂಕಲ್ ಮಗಳ ಮೇಲೆ ನಮ್ ಕಾಮಣ್ಣನ್ ಕಂಡು ಯಾವ ನನ್ನ ಮಗ ಎಷ್ಟಿಟ್ನೋ ಕಾಮಣ್ಣ ಅಂತ ಸರಿಯಾಗಿ ಇಟ್ಟವನೆ. ಏಯ್ ನನ್ನ ಮಕ್ಕಳ, ನನ್ ಡೌಟ್ ಕ್ಲಿಯರ್ ಮಾಡ್ರು. ತಾಯಿ ಸತ್ವಾಗ್ಲೂ ಮದ್ವೆ ನನಗಲ್ವಾ? ಅಲ್ಲ, ನಾನು ಹೇಳ್ತೀನಿ ಕೇಳು. ಹೇಳಪ್ಪ. ಅಲ್ಲಿ ನಮ್ ಶಿವರಾಮ್ ಅಂಕಲ್ ಇಲ್ವಾ? ಶಿವರಾಮಯ್ಯ ಇದ್ದಾನೆ. ಅವ್ರಿಗೊಂದ್ ಮಗಳಿಲ್ವಾ? ಮಗಳಿದ್ದಾಳೆ. ಆ ಮಗಳ ಮೇಲೆ ನಮ್ ಕಿಟ್ಟಿಗೆ ಕೇಳು ಹೇಳು. ಡಿಂಗೋಲ್ಫಿ. ಡಿಂಗೋಲ್ಫಿ ಅಂದ್ರೆ ಲವ್ ಆಗ್ಬಿಟ್ಟೈತೆ ಕಾಮು. ಆ ಬಿಳಿದ್ರ ಮೇಲೆ ನನ್ನ ಮಗನೇ, ಅಲ್ಲ ಟೋಪಿ ನನ್ನ ಮಗ ನೀನು ಜನ್ಮಕ್ಕೆ. ರಾಮ, ಇವನ್ ಡಿಂಗೋಲ್ಫಿನ ಈ ಸತಿ ನಾವು ನಂಬೋದೇನಪ್ಪ? ನಂಬೋದು ಕಾಮು. ಯಾಕೆಂತ ಕೇಳು. ಯಾಕೆ? ಪಾಯಸ ತಿಂದು ಕೈ ಅಂತಾನೆ, ಬೇವಿನ ಸೊಪ್ಪು ತಿಂದು ಸಿಹಿ ಅಂತಾನೆ, ಶಾಂಪುನ ಕಾಲಿಗೆ ಹಾಕೋತಾನೆ, ಸಾಲದ ಕಾಚನ ಪ್ಯಾಂಟ್ ಮೇಲೆ ಹಾಕೊಂಡು ಊರಿಡಿ ಸೂಪರ್ ಮ್ಯಾನ್ ತರ ಸುತ್ತಾನೆ ಕಾಮು. ಹೌದೇನೋ? ಹೂ ಕಣಪ್ಪ. ಏನ್ ಪ್ಯಾಂಟಿನ ಮೇಲೆ ಕಾಚ ಹಾಕೊಳ್ಳೋದ? ಮತ್ತೆ ನನಗೆ ಕನಕ ಬೇಕು. ರಾಮ, ಚಾಕ್ಲೇಟ್ ಮಾಡಕ್ಕಾಗಲ್ಲ ಕಾಮು. ಸರಿ, ಡೋಂಟ್ ವರ್ರಿ, ಫಾಲೋ ಮೀ. ನಿಮ್ಗೇನ್ ತಲೆ ಎಲ್ಲ ಕುಡಿದ್ ಜಾಸ್ತಿ ಆಗಿದೆ. ಹೋಗಿ ಮಲ್ಕಳಿ, ಬೆಳಗ್ಗೆ ಡೀಸೆಂಟ್ ಆಗಿ ಹೋಗೋಣ. ನೀನೇನೆ ಕರ್ಕೊಂಡ ಒಳಗೆ. ಇನ್ನು 90 ಕೊಡ್ರಪ್ಪ. ಏನ್ ಕಾಮಣ್ಣವ್ರೆ, ಏನ್ ವಿಶೇಷ? ನಿಮ್ಮನ್ನ ನೋಡಕ್ ಬಂದಿರೋದೇ ಒಂದ್ ದೊಡ್ಡ ವಿಶೇಷ. ಯಾವ್ದೋ ಕೆಲ್ಸದ ಮೇಲೆ ಟೌನ್ ಹೊರಟಿರಾಗಿದೆ. ಟೌನ್ಗೇನೋ ಹೊರಟಿದ್ದು, ಆದ್ರೆ ಮುಖ್ಯವಾದ ಒಂದ್ ವಿಷಯನ ನಿಮ್ಮ ಹತ್ರನೇ ಮಾತಾಡ್ಬೇಕು. ನನ್ನ ಹತ್ರನಾ? ಒಳಗಡೆ ಕೂತ್ಕೊಂಡು ಮಾತಾಡ್ಬೋದಲ್ಲ? ಅದಕ್ಕೇನು, ಬನ್ನಿ ಬನ್ನಿ ಬನ್ನಿ. ನಾಚಿಕೆ ಸ್ವಲ್ಪ ಕಮ್ಮಿ ಮಾಡ್ಕೋ. ಹೆಣ್ ಕೇಳಕ್ ಬಂದಿರೋದು, ಗಂಡ್ ಕೊಡಕ್ಕಲ್ಲ. ಹೇಳು. ಯಾಕೆ ಹೇಳು, ನೀನು ನಂಗೆ ಕೇಳ್ತಾ ಇದೀಯ? ಏನ್ ಸಮಾಚಾರ? ಏನು ಇಲ್ಲ. ನಮ್ ಕೃಷ್ಣ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ನಮಸ್ಕಾರ. ಏನ್ ಅನ್ಸುತ್ತೆ? ಒಳ್ಳೆ ಹುಡುಗ. ಅಷ್ಟೇ ಅಲ್ಲ, ವಿದ್ಯಾ ಇಲ್ದಲೇ ಇರ್ಬೋದು, ಆದ್ರೆ ಮೈ ಬಗ್ಸಿ ದುಡಿತಾನೆ. ಅದೆಲ್ಲ ಕೇಳಿದ್ರೆ ಈಗ ಕೇಳ್ದಲೇ ಇದ್ರು ಹೇಳೋದ್ ನಮ್ ಧರ್ಮ ಅಲ್ವಾ?
ಅದೇ ನಮ್ಮ ಅಪ್ಪಯ್ಯ ಹೇಳ್ದಂಗೆ ಇವ್ರೆ ಇವನ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಹುಡುಗ ತುಂಬಾ ಒಳ್ಳೆಯವನು. ಯಾರಿಗಾರ ತೊಂದ್ರೆ ಅಂದ್ರೆ ಸಾಕು ಪ್ರಾಣನೇ ಕೊಟ್ಬಿಡ್ತಾನೆ. ಎಲ್ಲೇ ಇದ್ರು ಸ್ಟಾಪ್. ಅಲ್ಲ ನನ್ ಸಾಯಂಕಾಲ ಅಷ್ಟೊತ್ತಿಗೆ ಮನೆ ಬಂದ್ಬಿಡ್ತಾನೆ. ನೀವೇನ್ ಮಾತಾಡ್ತಾ ಇದ್ರೋ ನಂಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲದೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ನೀವು ತಪ್ಪು ಮಾಡೋದೇನಿದ್ರು ನಮ್ಮಂತವ್ರ ಕೆಲಸ. ಆದ್ರೆ ನಾವುಗಳು ಕೂಡ ಇನ್ಮೇಲೆ ಯಾವ ತಪ್ಪು ಮಾಡಲ್ಲ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ಇಲ್ಲ, ನೀವ್ ಏನ್ ಮಾತಾಡ್ತಾ ಇದ್ರೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನೀವ್ ಏನ್ ಹೇಳೋದಿದ್ರು ಅದನ್ನ ನೇರವಾಗಿ ಹೇಳ್ಬೋದಲ್ವಾ? ಕೇಳಬಿಡು. ನೇರವಾಗಿ ಹೇಳ್ಬಿಡ್ತೀವಿ ಬಿಡಿ. ನನ್ನ ಮಗ ಕೃಷ್ಣನಿಗೆ ನಿಮ್ ಮಗಳು ಕನಕನ್ ಕೇಳೋಣ ಅಂತ ಬಂದಿದೀವಿ. ಮುಚ್ಕೊಳ ಬಾಯಿ, ಕಿಸಿಬೇಡ. ಆ ಹುಡುಗಿ ಸರಿಯಾದ ಸಮಯಕ್ಕೆ ಬಂದು ವಯಸ್ಕೊಳ್ಳೋ ಹೊತ್ತಿಗೆ ಸರಿ ಹೋಯ್ತು. ಇಲ್ದಲೆ ದಿನ ಇಷ್ಟೊತ್ತಿಗೆ ನಿನ್ ಗತಿ ಏನಾಗಬೇಕಾಗಿತ್ತು? ಪಟೇಲ್ ರಾಗ ಹೊತ್ತಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರೆ. ನನ್ನಂತವನಾಗಿದ್ದಿದ್ರೆ ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡಿ ಸ್ಪೇರ್ ಪಾರ್ಟ್ ಮಾಡಿಸಿ ತಗೊಂಡೋಗಿ ಗುಜ್ರಿಗೆ ಬರಾಕ್ಬಿಡ್ತಿದ್ದೆ. ಇಲ್ಲಿ ನಂಗೆ ಒಂದು ಡೌಟ್. ಕಾಮಣ್ಣ ನನಗಪ್ಪನ ಇಲ್ಲ ಅವಳಿಗ? ಮುಚ್ಕೊಳ್ಳವೇ, ತಮಾಷೆ ಮಾಡ್ಬೇಡ. ಏನೇ ಆಗ್ಲಿ ನೀನು ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿದ್ದು ಮೊದಲನೇ ತಪ್ಪು. ಏಯ್, ಏನೋ ಇದು ಒಳ್ಳೆ ಎಬ್ಬಾ ಬುಸ್ಕುಟ್ಟಂಗ್ ಬುಸ್ಕುಡ್ತಾ ಇದೀಯ. ಕಾಮಣ್ಣನವರೇ, ನಮ್ಮ ಕಿಟ್ಟಣ್ಣನವರ ಪ್ರಕಾರವಾಗಿ ಅವರ ಮೂಕ ಭಾಷೆಯಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಪಟೇಲ್ರು ಒಂದು ಹುಡುಗಿ ಮದುವೆನ ನಿಲ್ಸಿ ಅವಳ ಬಾಳಿಗೆ ಹೋಗಿ ಹಾಕಿದ್ರು. ಆದ್ರೆ ನಮ್ಮ ತಮ್ಮ ಪಟೇಲ್ರ ಮಗಳಿಗೆ ತಾಳಿ ಕಟ್ಟಿ ಅದನ್ನ ಬ್ರೇಕ್ ಮಾಡ್ದ. ಇದನ್ನ ಇಡೀ ಊರಿನ ಜನ ಸಂತೋಷ ಪಡಬೇಕಾಗಿರೋ ವಿಷಯ ಅಂತ ಹೇಳಕ್ ಹೊರಟಿದ್ದಾರೆ ಅಲ್ವಾ? ಬಾಯ್ ಬಿಚ್ಕೊಳ. ಸೌಂಡ್ ಬಾಕ್ಸ್ ರಿಪೇರಿ ಆಗೋವರೆಗೂ ಬನ್ನಿ ಬನ್ನಿ ಬನ್ನಿ. ಕಾಮಣ್ಣ, ಈ ಚಿಕ್ಕ ವಯಸ್ಸಲ್ಲಿ ಸಾಯಕೋಬೇಡ. ಹೊರ ಬಗತಿ ನೀನು. ಇದ್ನೇ ನಾನ್ ಬೇಡ ಅಂತ ಹೇಳೋದು. ಯಾವಾಗ ಮರ್ಯಾದೆ ಕೊಡ್ದಂಗ್ ಮಾತಾಡಕ್ ಶುರುವಾದ್ರು ಅದಕ್ಕೆ ನಾನ್ ಸಾಯ್ಬೇಕು ಅಂತ ತೀರ್ಮಾನ ಮಾಡಿರೋದು. ಬೇಡ ಕಮಣ, ಬೇಡ. ನೀನ್ ಕುಡಿಬೇಕಾದ್ರೆ ಬಾಟ್ಲು ಬೇಜಾನಿದಾವೆ. ಬೇಡ ಕಮಣ, ಸಾಯ್ಬೇಡ ನೀನು. ನಾನ್ ಸಾಯ್ಬೇಕು. ಅಯ್ಯಯ್ಯೋ ಕಾಮಣ್ಣವ್ರೆ, ದಯವಿಟ್ಟು ಏನು ಮಾಡ್ಕೋಬೇಡಿ. ನೀವು ನಮಗ್ ಬೇಕು. ಬೀಗ್ರೆ, ನೀವು ಸತ್ರೆ ನನ್ ಮಗಳ ಮದುವೆ ನಿಂತು ಹೋಗ್ಬಿಡುತ್ತೆ. ಹೌದು, ಪಟೇಲ್ ಹೇಳ್ತಾ ಇರೋದು ನಿಜ. ಹಠ ಮಾಡಬೇಡಿ ಬೀಗ್ರೆ. ನಾನು ಬೀಗನೂ ಅಲ್ಲ, ಬೀಗದ ಕೈಯೂ ಅಲ್ಲ. ನನ್ನ ಮಾತಿಗೆ ಒಂದು ನ್ಯಾಯ ಪೈಸೆ ಬೆಲೆನೂ ಇಲ್ಲ. ಅದಕ್ಕೆ ನಾನು ಸೀಮೆಣ್ಣೆ ಉಯ್ಕೊಂಡು ಸತ್ತೋಯ್ತೀನಿ. ಕಮಣ, ನನ್ನ ಮಾತು ಕೇಳ್ಕ. ಕಮಣ ನೋಡ್ರಿ, ನನ್ನ ಮಕ್ಕಳು ಕಾಣಿಸ್ತಾ ಇಲ್ವಲ್ಲ, ಎಲ್ಲ ಹಾಳಾಗೋದ್ರಪ್ಪ. ನಮ್ಮ ಹನಿಮೂನ್ನ ಅದ್ಯಾವ್ದೋ ಊರು ಹೇಳ್ದಲ್ಲ, ಸಿಂಗಪೂರ್. ಅಲ್ಲಿ ಹೋಗೋಣ. ಕನಕು ಕನಕು, ನಾನ್ ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಅಲ್ವಾ, ನಾವಿಲ್ಲೇ ಊಟಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಜಮಾನ್ರೆ, ನಾನು ಯಾವ್ದಾರು ಹುಡುಗಿನ ಪಟಾಯಿಸಿ ಅದೇ ಬಲ್ಲ ಮದುವೆ ಮಾಡ್ಕೊಂಡು ಅವ್ರ ಜೊತೆನೆ ಹನಿಮೂನ್ಗೆ ಹೋಗ್ಬಿಟ್ರೆ ಖರ್ಚೆಲ್ಲ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ನೀವು ದಾರಿ ಖರ್ಚಿಗೆ ಒಂದ್ 200 ರೂಪಾಯಿ ಸಾಲ ಕೊಟ್ರೆ ಚಿರ್ಮುರಿ ಕಳೆಕಾಯಿ ತಿನ್ನಕ್ಕೆ. ಸಿಂಗಪೂರು, ಊಟಿ, ಪಟಾಯಿಸೋದು, ಈ ಕಾಮಣ್ಣನ ಗತಿ. ಏ ಅಪ್ಪ ಸಾಯಕ್ ಹೋಗ್ತಾವ್ರೆ, ನೀವಿಬ್ರು ಇಲ್ಲಿ ಚಕ್ಕಂತಾಡ್ತಾ ಇದ್ದೀರಾ. ನನ್ನ ಮಕ್ಳು ನೀವು, ನನ್ನ ಮಕ್ಳ. ನೀನಲ್ಲಿ ಸಾಯ್ತೀಯಾ? ಬಿಸ್ಲರಿ ವಾಟರ್ನ ಮೈ ಮೇಲೆ ಸುರ್ಕೊಂಡು ಸೀಮೆಣ್ಣೆ ಸುರ್ಕೊಂಡೆ ಅಂತ ಡೌ ಮಾಡ್ತೀಯ ಕಾಮು? ನಮ್ಗೇನಾ? ಅಲ್ಲ ಕಾಮು, ನಾವ್ 3 ಜನ ಹುಟ್ಟಿರೋದೇ ಒಬ್ಬೊಬ್ಬರಿಗೋಸ್ಕರ. ಹಂಗ ಹೋಗ್ಬಿಟ್ಬಿಡ್ತೀವ? ಹೋಗಂಗಿದ್ರೆ 20 ವರ್ಷ ಮುಂಚೆ ಹೋಗ್ತಾ ಇದ್ದೆ ನೀನು. ಓದಾ ಸೆಂಟಿಮೆಂಟ್ ಅಂತ ಒಂದು ಇದೆ ಕಾಮು. ಅದಲ್ದೆ ನಮ್ಮಿಬ್ರು ಮದ್ವೆ ನೋಡ್ದಲೆ, ನಮ್ಮ ಮಕ್ಳು ಮೊಮ್ಮಕ್ಳನ್ನ ಆಡಿಸ್ದಲೆ ಹೆಂಗ್ ಹೋಗಕ್ ಬಿಟ್ಬಿಡ್ತೀವಿ ನೀನ? ಕೇಳ್ರು, ನೀವೇನ್ ನನ್ ಸರ್ವಸ್ವ ಕಂಡ್ರು. ನಿಮ್ಮಿಬ್ರು ಬಿಟ್ರೆ ನನ್ಗೆ ಯಾರು? ನೀವಿಬ್ರು ಹೊಡೆದಾಡಿದ್ದು ನೋಡಿ ನನ್ ಮನ್ಸಿಗೆ ಬೋ ನೋವಾಗೋಯ್ತು. ಅದಕ್ಕೆ ನಾನ್ ಸಾಯೋ ನಾಟಕ ಆಡಿದ್ದು. ಅಯ್ಯಕ್ಕ, ಆಯ್ತಪ್ಪ, ಇವತ್ತಿಂದ ನಾನು ಕಿಟ್ಟಿ ಯಾವತ್ತೂ ಜಗಳ ಆಡಲ್ಲ. ಏನ್ ಕಿಟ್ಟೆ? ಆಯ್ತಪ್ಪ, ನಿನ್ನ ಆಣೆಗೂ. ಏ ಆಣೆ ಮಾಡಿದ್ಮೇಲೆ ಮಾತು ಮುರಿದ್ಬಿಟ್ಟಿರೋ, ನಾನ್ ಬೇಗ ಹೊಂಟೋಗ್ಬಿಡ್ತೀನಿ. ನೋಡಿದ್ರಾ, ರಕ್ತ ಸಂಬಂಧಕ್ಕಿಂತ ಪ್ರೀತಿ ಸಂಬಂಧ ದೊಡ್ಡದು ಅಂತ ಕಾಮಣ್ಣ ಅಂಡ್ ಸನ್ಸ್ ಜನರಿಗೆ ತೋರ್ಸ್ಕೊಟ್ಬಿಟ್ರು. ಇರ್ಲಿ, ನಾವು ಇದ್ದೀವಿ ಮಧ್ಯದಲ್ಲಿ. ಕಾಮಣ್ಣ, ನನ್ನೂ ದತ್ತು ತಗೊಂಡ್ಬಿಡ್ತೀರಾ? ಇವತ್ತಿಂದ ಈ ಕಾಮಣ್ಣನ್ಗೆ 3